16 ವರ್ಷದ ವೃತ್ತಿ ಜೀವನದಲ್ಲಿ ಇಲ್ಲಿಯವರೆಗೂ ವಿರಾಟ್ ಕೊಹ್ಲಿ ಕೈಯಿಂದ ಆಗದಿರುವ ಸಾಧನೆ. ಯಾವ ಸಾಧನೆ ಅದು? ಈಗ ನೋಡೋಣ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆನ ಹೊಡ್ರಿ ಅಂತ ಹೇಳ್ತಾ, ಸ್ನೇಹಿತರೆ ನಮ್ಗೆ ಗೊತ್ತಿರ್ಬೋದು ವಿರಾಟ್ ಕೊಹ್ಲಿ ಅವರು ಎಂಥ ಮಹಾನ್ ಆಟಗಾರ, ಒಂಥರ ರನ್ ಮಷೀನ್ ಅಂತಲೇ ಅವರಿಗೆ ಹೆಸರುವಾಸಿಯಾಗಿದ್ದಾರೆ. ಇನ್ನು ಕ್ರಿಕೆಟ್ನ ಗೋಟ್ ಅಂತಲೇ ಹೆಸರುವಾಸಿ. ಇನ್ನು 16 ವರ್ಷದ ವೃತ್ತಿ ಜೀವನದಲ್ಲಿ ಇಲ್ಲಿಯವರೆಗೂ ಅವರು ಒಂದು ಸಾಧನೆಯನ್ನು ಮಾಡೋಕ್ಕಾಗಿಲ್ಲ ಅವ್ರ ಕೈಯಂತ್ರ. ಅದು ಯಾವ ಸಾಧನೆ ಅದು? ಎಂಥ ಸಾಧನೆ ಅದು? ವಿರಾಟ್ ಕೊಹ್ಲಿ ಅವ್ರ ಕೈಯಂತ್ರನೇ ಆಗದೇ ಇರುವಂಥ ಸಾಧನೆ ಯಾವುದಿರ್ಬೋದು ಸ್ನೇಹಿತರೆ? ಹಲವು ದಾಖಲೆಗಳನ್ನು ನಿರ್ಮಿಸಿದ್ದಾರೆ, ಹಲವು ದಾಖಲೆಗಳನ್ನು ಮುರಿದಿದ್ದಾರೆ ಇವರು. ಅದಲ್ಲದೆ ಅದು ಯಾವ ಸಾಧನೆ ಅಂತ ಈಗ ನೋಡೋಣ ಸ್ನೇಹಿತರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಬರೋಬ್ಬರಿ 81 ಸೆಂಚುರಿಗಳನ್ನು ಹೊಡೆದಿದ್ದಾರೆ ಅವರು. ಆದರೆ ಇದು ಒಂದು ಸಾಧನೆ ಅವರಿಗೆ ಕೈಲಿ ಮಾಡೋಕ್ಕೆ ಹೋಗಿಲ್ಲ. ಅವರು ನೋಡೋಣ ಈಗ ಯಾವ ಅಂತ ಹೇಳ್ಕೊಂಡು. ಸ್ನೇಹಿತರೆ, ಚಾಂಪಿಯನ್ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಬರೋಬ್ಬರಿ 13 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ 12 ಇನ್ನಿಂಗ್ಸ್ಗಳನ್ನು ಆಡಿ ಸುಮಾರು 529 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದರಲ್ಲಿ 5 ಹಾಫ್ ಸೆಂಚುರಿಗಳದಾವು. ಇದಾಗಿಯೂ ವಿರಾಟ್ ಕೊಹ್ಲಿ ಅವರು ಇನ್ನು ಚಾಂಪಿಯನ್ ಟ್ರೋಫಿಯಲ್ಲಿ ಒಂದೇ ಒಂದು ಸೆಂಚುರಿಯನ್ನು ಹೊಡೆದಿಲ್ಲ ಇವರು. ಇದುವರೆಗೂ ಒಂದೇ ಒಂದು ಸೆಂಚುರಿಯನ್ನು ಹೊಡೆದಾಗಿಲ್ಲ. ಸೆಂಚುರಿ ಅನ್ನೋ ಕನಸನ್ನು ಕೇವಲ 4 ರನ್ನುಗಳಿಂದ ಇವರು ಕನಸನ್ನು ಭಗ್ನ ಮಾಡಿಕೊಂಡಾರ, ಆಸೆಯನ್ನು ನಿರಾಕರಿಸಿಕೊಂಡಾರ. ನೋಡೋಣ ಇದು ಯಾವುದಂತ ಹೇಳ್ಕೊಂಡು. ಸ್ನೇಹಿತರೆ, 2017ರಲ್ಲಿ ಟೀಮ್ ಇಂಡಿಯಾ ಬಾಂಗ್ಲಾದೇಶ ಜೊತೆ ಸೆಮಿಫೈನಲ್ ಆಡಕತ್ತಿತ್ತು. ಅದರಲ್ಲಿ ಬಾಂಗ್ಲಾದೇಶ ಫಸ್ಟ್ ಬ್ಯಾಟಿಂಗ್ ಮಾಡಿತ್ತು. ಫಸ್ಟ್ ಬ್ಯಾಟಿಂಗ್ ಆಡಿ ಇವರು 50 ಓವರ್ನಲ್ಲಿ 7 ವಿಕೆಟ್ಗಳನ್ನು ಕಳೆದುಕೊಂಡು 265 ರನ್ಗಳನ್ನು ಕಲೆ ಹಾಕಿತ್ತು ಬಾಂಗ್ಲಾದೇಶ. ಇದನ್ನು ಗುರಿಯನ್ನು ಬೆನ್ನಟ್ಟಿದ ಭಾರತ ಬರೋಬ್ಬರಿ ಕೇವಲ 41 ಓವರ್ಗಳಲ್ಲಿ ಹೊಡೆದು ಮುಗಿಸಿತು. ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಅಜೇಯವಾಗಿ 123 ರನ್ನುಗಳನ್ನು ಕಲೆ ಹಾಕಿದ್ರು ಇವರು. ವಿರಾಟ್ ಕೊಹ್ಲಿ ಅವರು ಅದರಲ್ಲಿ ಸೆಂಚುರಿ ಹೊಡ್ಕೊಂಡ್ರು. ಇನ್ನು ವಿರಾಟ್ ಕೊಹ್ಲಿ ಅವರು ಎಷ್ಟಂದ್ರೆ 78 ಬಾಲ್ಗಳನ್ನು ಆಡಿ 96 ರನ್ನುಗಳನ್ನು ಹೊಡೆದ್ರು. ಇವರು ಅಜೇಯವಾಗಿದ್ದರು, ಬಟ್ 4 ರನ್ನುಗಳಿಂದ ವಂಚಿತರಾದರು. ಆವಾಗ ಇವರ ಶತಕದ ಕನಸು ಭಗ್ನವಾಯಿತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾವು ಇವಾಗಲೇ ನೋಡ್ಕೊಂಡಿವಿ ಚಾಂಪಿಯನ್ ಟ್ರೋಫಿಯ ಶೆಡ್ಯೂಲನ್ನು. ಭಾರತದ ಮೊದಲನೇ ಮ್ಯಾಚ್ ಇರೋದು ಫೆಬ್ರವರಿ 20ರಲ್ಲಿ ಬಾಂಗ್ಲಾದೇಶ ವಿರುದ್ಧ ಐತಿ. ನೋಡೋಣ, ಇನ್ನು ಸೆಮಿಫೈನಲ್ನಲ್ಲಿ ಕನಸನ್ನು ಭಗ್ನ ಮಾಡಿದಂತಹ ಬಾಂಗ್ಲಾದೇಶ ಜೊತೆಗೇ ಸೆಂಚುರಿ ಹೊಡೆದು ಕೇಸಿ ಇದು ಮಾಡ್ತಾರೆ ಅಂತ ಹೇಳ್ಕೊಂಡು ವಿರಾಟ್ ಕೊಹ್ಲಿನ ನೋಡೋಣ ಏನಾಗುತ್ತೆ ಅಂತ ಹೇಳ್ಕೊಂಡು. ಸ್ನೇಹಿತರೆ, ಶೆಡ್ಯೂಲ್ ನೋಡಿದ್ರೆ ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತ ಮೊದಲನೇದು ಎದುರಾಳಿ ಯಾವುದಪ್ಪ ಅಂದ್ರೆ ಬಾಂಗ್ಲಾದೇಶ. ಇದು ಫೆಬ್ರವರಿ 20ರಲ್ಲಿ ಐತಿ. ಇನ್ನು ಎರಡನೇ ಮ್ಯಾಚು ಬದ್ಧ ವೈರಿ ಪಾಕಿಸ್ತಾನ, ಇದು 23ರಂದು ಐತಿ. ಇನ್ನು ಮೂರನೇ ಮ್ಯಾಚು ನ್ಯೂಜಿಲ್ಯಾಂಡ್ ಜೊತೆ ಮಾರ್ಚ್ 2ರಂದು ಐತಿದು. ಸ್ನೇಹಿತರೆ, ಈ ಸಲವಾದರೂ ವಿರಾಟ್ ಕೊಹ್ಲಿ ಅವರ ಕನಸು ನನಸಾಗಲಿ ಅಂತ ಹೇಳ್ಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಇನ್ನು ರೋಹಿತ್ ಶರ್ಮಾ ಅವರ ರನ್ಗಳನ್ನು ನಾವು ನೋಡೋದಾದ್ರೆ ಚಾಂಪಿಯನ್ ಟ್ರೋಫಿದಾಗ ರೋಹಿತ್ ಶರ್ಮಾ ಅವರು ಬರೋಬ್ಬರಿ 10 ಮ್ಯಾಚುಗಳನ್ನು ಆಡಿ 481 ರನ್ನುಗಳನ್ನು ಆಡಿದ್ದಾರೆ. ನಾ ಈಗಾಗಲೇ ಹೇಳಿದಾಗೆ ಅಜೇಯವಾಗಿ 123 ಬಾಂಗ್ಲಾದೇಶದ ವಿರುದ್ಧ ಐತಲ್ಲ 2017ರಲ್ಲಿ ಅಜೇಯವಾಗಿ 123 ರನ್ನುಗಳನ್ನು ಹೊಡೆದು ಒಂದು ಸೆಂಚುರಿ ಇವ್ರ ಹೆಸರಿನಾಗ ಐತಿ. ಇನ್ನು ಒಂದು ಸೆಂಚುರಿ ಆಯ್ತಲ್ಲ, ಇನ್ನು 4 ಹಾಫ್ ಸೆಂಚುರಿಗಳದಾವ ಇವ್ರ ಹೆಸರಲ್ಲಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ನೋಡೋಣ. ಈ ಸಲ ಆದರೂ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡಿತಾರೋ ಇಲ್ಲ ಅಂತ ಹೇಳ್ಕೊಂಡು ಕಾದು ನೋಡೋಣ ಸ್ನೇಹಿತರೆ.